ನಾನು ಆಗ ಯಾಕೆ ಮೌನ ಆಚರಿಸಿದೆ ಅಂತ ಕೇಳಿದ್ರೆ, ನನಗೆ ಮಾತಾಡ್ಲಿಕ್ಕೆ ಗೊತ್ತಿಲ್ಲದಲ್ಲ. ಯಾಕಂದ್ರೆ ಒಂದು ಕಂಬಳ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ ಹೇಳಿ ನನಗೊಂದು 55 ವರ್ಷದಿಂದ ಕಂಬಳದಲ್ಲಿ ಕ್ಷೇತ್ರದಲ್ಲಿ ಇದ್ದೇನೆ. ಕಂಬಳ ಹಾಳಾಗ್ತದೆ ನಾನು ಮಾಡ್ತಿದ್ದೆ ಉದ್ದೇಶದಿಂದ ನಾನು ಅತ್ಯಂತ ತಾಳ್ಮೆ ವಹಿಸಿಕೊಂಡು ಬಂದೆ. ವಿಜೇಶ್ ಚೌಟ್ರ ಕಂಬಳ 8 ವರ್ಷದಿಂದ ಸುಧಾರಿಸಿಕೊಂಡು ಬಂದಿದ್ದೆ ನಾನು. ಈ ವರ್ಷವೂ ಕೂಡ ನನಗೆ ಬಾರಿ ತುರ್ತು ಕೆಲಸಗಳಿದ್ರು ಕೂಡ ರಾತ್ರಿ 8 ಗಂಟೆಗೆ ಬಂದಿದ್ದೆ. ಮರುದಿವಸ ನನಗೆ ಸಾಹಿತ್ಯ ಸಮ್ಮೇಳನದ ನಾನು ಅಧ್ಯಕ್ಷನಾಗಿದ್ದರಿಂದ ಅಲ್ಲಿ ಕಾರ್ಯಕ್ರಮ ಇತ್ತು. ಆಮೇಲೆ ಮುಖ್ಯ ಕಂಬಳಕ್ಕೆ ಹೋಗ್ಬೇಕಿತ್ತು. ನಾನು ಆಗ ಕೇಳಿದೆ, ನಾವು ಯಾವಾಗಲೂ ಸಾಮಾನ್ಯವಾಗಿ ಕಂಬಳದ ಚೌಕಟ್ಟು ಬಿಟ್ಟು ಮಾತಾಡುದಿಲ್ಲ ನಾನು. ಆ ಕಡೆಯಲ್ಲಿ ಏನಾದ್ರು ಕೋಣಗಳು ಬಿಡ್ಲಿಕ್ಕಿದ್ರೆ ಹೇಳಿ ನಿಲ್ಲಿಸ್ತೇವೆ ನಾವು ಅಂತ ಆಗ್ಲೂ ಕೂಡ ಹೇಳಿದೆ. ಅಷ್ಟೊತ್ತಿಗೆ ಸ್ವಲ್ಪ ದರ್ಪದ ಸ್ವರದಲ್ಲಿ ಸ್ವಲ್ಪ ಅದರಲ್ಲಿ ಮೈಕ್ ಬಂದ್ ಮಾಡ್ದಿಲ್ಲ ಏನೋ ಬಂತು. ನಾನು ಬಂದ್ ಮಾಡಿಟ್ಟೆ. ಆಮೇಲೆ ಕೇಳಿದೆ, ಯಾರು ಮಾತಾಡುದು ಯಾನಿ ಅಂತೇಳಿ ಹೆಸರು ಹೇಳಿದ್ರು. ನನಗೆ ಆಗ ಸ್ವಲ್ಪ ನೋವಾಯ್ತು, ಮನಸ್ಸಿಗೆ ಬೇಸರ ಆಯ್ತು. ಆದ್ರೆ ಇದು ನನಗೆ ಹೊಸತಲ್ಲ, ಇಂಥದ್ದೆಲ್ಲ ಇನ್ಸಿಡೆಂಟ್ಸ್ಗಳು ನಡೆಯುದು. ನನ್ನನ್ನು ಶಾರ್ಪ್ಯೂಟರ್ಸ್ ತೆಗಿತೇವೆ ಹಾಗೆ ಹೀಗೆ ಅಂತ ಹೇಳಿದವರು ಎಲ್ಲ ಇದ್ದಾರೆ. ನಾನು ಅಲ್ಲಿಂದ ಬಹಳ ತಾಳ್ಮೆ ವಿಷಯ. ಅದಕ್ಕಿಂತ ಮುಂಚೆ ನಾನು ಹೋದಾಗ ಕಂಬಳಕ್ಕೆ ಮುಚ್ಚೂರು ಕಲ್ಕಡೆ ಬಂದು ನನಗೆ ಸ್ವಲ್ಪ ರ್ಯಾಶ್ ಮಾತಾಡಿ ಏಕವಚನದಲ್ಲಿ ಮಾತಾಡಿ ಎಲ್ಲ ಹೋಗಿದ್ದೆ. ಇವತ್ತು ನೀನು ಕಮಿಟಿಯ ಬಗ್ಗೆ ಮಾತಾಡಿದ್ದೆಲ್ಲ ಬಹಳ, ಅಂದ್ರೆ ಅದರ ಹಿಂದಿನ ಕಂಬಳ ಒಕ್ಕಾಡಿಗೋಳಿ ಕಂಬಳವನ್ನು ನಿಲ್ಲಿಸಲಿಕ್ಕೆ ಈ ಕಮಿಟಿಯವರು ಕೋರ್ಟಿಗೆ ಹೋಗಿದ್ರು. ಕೋರ್ಟಿನಲ್ಲಿ ಚೀಮಾರಿ ಹಾಕಿಳಿಸಿದ್ರು. ಆಮೇಲೆ ಆ ಕಂಬಳವನ್ನು ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಸೇರಿಸಬಾರದು ಅಂತ ಹೇಳಿ ಅಧ್ಯಕ್ಷರು ಅದರ ಬಗ್ಗೆ ಸಾಕಷ್ಟು ಪ್ರಯತ್ನ ಮಾಡಿದ್ರು. ಅದು ಆಗಲಿಲ್ಲ. ನಾನು ಒಕ್ಕಾಡಿಗೋಳಿ ಕಂಬಳದ ಒಂದು ಘನತೆಯ ಗೌರವ ಹೇಳುವಾಗ ಯಾರ ಹೆಸರು ಹೇಳಿಲ್ಲ. ಆದ್ರೂ ಕೂಡ ಈ ಜಾಗದ ಸತ್ಯ ಜನರ ಪ್ರಯತ್ನದಿಂದಾಗಿ ಇದು ನಡೀತಾ ಇದೆ. ಒಬ್ರು ಗಿಡ್ಡ ಆದದ್ದಕ್ಕೆ ತೋಟದಲ್ಲಿ ಜಾಗ ಕೊಟ್ಟು ಕರೆ ಉಕ್ತ ಮಾಡ್ಲಿಕ್ಕೆ ಕೊಟ್ರು. ಇದು ಹೇಳಿದ್ದಾಗಿಲ್ಲ. ಬಂದು ನಾನು ಮೈಕ್ ಹಿಡಿದು ಕೂತ್ಕೊಂಡು ಶಬ್ದ ಆಗುವಾಗಲಿ ಅದಕ್ಕಿಂತ ಮುಂಚೆ ನನಗೆ ಗೊತ್ತಾದ ಮುಲ್ಕಿಯಲ್ಲಿ ಕಡಂಬಿ ಬತ್ತನ್ನ ಮೈಕ್ ಬರಬಲ್ಲಿ ಇಂತ ಮುಚ್ಚೂರು ಕಲ್ಕಡೆ ಇತ್ತಂತೆ. ಕಂಬಳ ವಿಜೇಶ್ ಚೌಟ್ರು ನನಗೆ ಹೇಳಿದ್ದು ವಿಜೇಶ್ ಚೌಟ್ರು ಬರ್ಲಿಕ್ಕೆ. 8 ವರ್ಷ ಇದ್ದು ಹೋದದ್ದು ನಾನು ಅವರಿಗೋಸ್ಕರ, ಮತ್ತೆ ಕಂಬಳಕ್ಕೋಸ್ಕರ ಹೋದದ್ದು. ನಾನು ಹೇಳಿದೆ ಅವನಿಗೆ ಏನ್ ಮಾತಾಡ್ಬೇಕು ಹೇಗೆ ಮಾತಾಡ್ಬೇಕು ಅಂತ ನಿನ್ನ ಹತ್ರ ಕೇಳಿ ನಾನು ಕಲಿಬೇಕಾಗಿಲ್ಲಪ್ಪ ಅಂತ. ಆದ್ರೂ ಭಾರಿ ರಾಷ್ಟ್ರ ಮಾತಾಡಿ ಇಡೀ ಪಾತಿರ್ತದೆ ನಿನ್ನ ಐತನ್ನ ಅಂತ ಹೇಳಿದ. ಆಮೇಲೆ ಅರುಣ್ ಶೆಟ್ಟಿಗೂ ನನಗೆ ಏನೂ ವೈಮನಸ್ಸಿಲ್ಲ. ನಾವು ಅತ್ಯಂತ ಆತ್ಮೀಯರಾಗಿದ್ದೇವೆ, ಈಗಲೂ ಇದ್ದೇವೆ, ಹಿಂದೆ ಇದ್ದೇವೆ. ಆದ್ರೆ ಈ ಮನುಷ್ಯ ಹೋಗಿ ಆ ಬೇರದಲ್ಲಿ ಹಿಂದಿನಿಂದ ಕೂತು ಇಷ್ಟೆಲ್ಲ ಹಾಕಿ ಆ ನಂತರ ನನಗೆ ಬೇಸರದಲ್ಲಿ ಎಲ್ಲಿ ಅಂತ ಕೇಳಿದರೆ, ಇಷ್ಟೇ ಮಾತಾಡಿದ್ದಕ್ಕೆ ಮಂಗಳೂರಿನ ಕಂಬಳದಲ್ಲಿ ನಾಚಿಕೆಟ್ಟ ಕಡಂಬ ಅಂತ ವೈರಲ್ ಮಾಡಿದ್ದಾರೆ. ಈಗ ಅದೇ ಸಮಸ್ಯೆ ಬಂದು ನಿಂತದ್ದು. ಈಗ ಇಡೀ 2 ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಉಂಟು, ನನ್ನ ಕೈಯಲ್ಲಿ ಇಲ್ಲ ಯಾವುದು. ಇದನ್ನು ಮೀಡಿಯಾದವರು ಗಮನಿಸಿದ್ರು, ಎಲ್ಲರೂ ಮನೆ ಬಾಗಿಲಿಗೆ ಬಂದರು. ಕೇಳಿ ನಾನು ಏನು ಉತ್ತರ ಕೊಟ್ಟೆ, ನಾನು ತಾಳ್ಮೆ ವಹಿಸಿದ್ದೆ. ನಾನು ಯಾರಿಗೂ ಒಬ್ಬರಿಗೂ ಫೋನ್ ಮಾಡಿ ಹೇಳಿಲ್ಲ ಈ ಬಗ್ಗೆ. ಆದ್ರೆ ಈ ಮೀಡಿಯಾದಿಂದಾಗಿ ಎಲ್ರಿಗೂ ಗೊತ್ತಾಗಿ ಈಗ ಎಲ್ಲಾ ಜಿಲ್ಲೆಯಲ್ಲಿ ಈಗ ನಾವು ಬರುವಾಗಲೂ ಕೂಡ ಡಿಸೋದ ಅವರು ಫೋನ್ ಮಾಡಿದ್ರು, ಮತ್ತೆ ಎಲ್ಲ ಮಾಡಿದ್ರು. ನಾನು ಹೇಳಿದೆ, ನನ್ಗೆ ಕಂಬಳ ಮುಖ್ಯ, ನಾನು ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ. ಆದ್ರೆ ಚೌಟ್ರು ಇದ್ರ ಬಗ್ಗೆ ಅವರ ಕಂಬಳ ಆದದ್ರಿಂದ ಒಂದು ಸ್ಟೇಟ್ಮೆಂಟ್ ಕೊಡ್ಬೇಕಿತ್ತು. ಅವರಿಗೆ ಕೇಳಿದಾಗ ಅವರು ಅದನ್ನು ಸ್ವಲ್ಪ ಹಗುರವಾಗಿ ತಗೊಂಡಾಗ ಕಾಣ್ತದೆ. ನನಗೆ ಸಂಬಂಧ ಹಾಗೆ ಹೀಗೆ ಅಂತೆಲ್ಲ ಗೊತ್ತಿಲ್ಲ ನನಗೆ. ಮತ್ತೆ ನನಗೆ ಫೋನ್ ಮಾಡಿದ್ರು. ನಾನು ಹೇಳಿದೆ, ನಾನು ಬಂದು ನಿಮ್ಮ ಕಂಬಳದಲ್ಲಿ ನಡೆದಂತ ಇನ್ಸಿಡೆಂಟ್, ನೀವು ಒಂದು ಸ್ಟೇಟ್ಮೆಂಟ್ ಕೊಡಿ, ಹಾಗೆಲ್ಲ ಸರಿ ಆಗ್ತದೆ ಅಂತ ಹೇಳಿದೆ ನಾನು. ಈಗ ಏನಾಗಿದೆ, 2 ಜಿಲ್ಲೆಯಿಂದ ಜನ ಎದ್ದಿದ್ದಾರೆ, ಯುವಕರು ಇದ್ದಾರೆ. ನಾಳೆ ದಿವಸ ನನಗೆ ತಿಳಿದ ಹಾಗೆ ಮೂಡುಬಿದ್ರೆಯ ಸಮಾಜ ಮಂದಿರದಲ್ಲಿ 3:30 ಗಂಟೆಗೆ ಅಭಿಮಾನಿ ಬಳಗ ಮೀಟಿಂಗ್ ಹಾಕೊಂಡಿದ್ದಾರೆ. ನಾನು ಹೋಗುದಿಲ್ಲ. ಮತ್ತೆ ತೇಪೆ ಹಾಕುವಂತ ಪ್ರಯತ್ನ ಏನಾದ್ರು ಮಾಡಿದರೆ ಯಾರು ನಾನು ಅದಕ್ಕೆ ಬಗ್ಗುದಿಲ್ಲ. ಅಧ್ಯಕ್ಷರು ಈಗ ಇವರು ಅಧ್ಯಕ್ಷರಾದ ನಂತರವೇ ಈ ಸಮಸ್ಯೆ ಎಲ್ಲ ಪ್ರಾರಂಭ ಆದದ್ದು ಕಂಬಳದಲ್ಲಿ. ಮತ್ತೆ ಯಾಕೆ ನಾನು ಹೇಳ್ತೇನೆ, ಈಗ ಅಂದ್ರೆ ಜಿಲ್ಲಾ ಕಂಬಳ ಸಮಿತಿಯ ಅವಧಿ 2 ವರ್ಷ, ಆದ್ರೆ ಜನರಲ್ ಬಾಡಿಯೇ ಕರೆಯದೆ ಇವರಷ್ಟಕ್ಕೆ ಖುಷಿ ಬಂದ ಹಾಗೆ ಮಾಡ್ತಾ ಹೋದ್ರೆ, ಇವ್ರಿಗೆ ಬೇಕಾದವ್ರನ್ನ ಸೇರಿಸ್ಕೊಂಡು ಮತ್ತೊಂದು ಇನ್ನೊಂದು ಮಾಡ್ತಾ ಹೋದ್ರೆ ಜನ ಅದನ್ನು ಸಹಿಸುವುದಿಲ್ಲ. ಈಗ ಅಧಿಕಾರ ಅವಧಿ ಮುಗಿದ ನಂತರ ನಾನು ಅಧ್ಯಕ್ಷ ಅಂತ ಇವ್ರಿಗೆ ಹೇಳುವಂತ ಒಂದು ನೈತಿಕತೆ ಇಲ್ಲ. ಒಂದು
ಎರಡನೇದಾಗಿ ಇದ್ರೂ ಕೂಡ ಇಷ್ಟು ಕಾದಲ್ಲ ಹೇಳುವಂತದ್ದು ಅವ್ರಿಗೆ ಗೊತ್ತಿತ್ತು. ನನಗೆ ಅದರ ಬಗ್ಗೆಯೂ ಕೂಡ ರಿಯಾಕ್ಷನ್ ಇಲ್ಲ. ಆದ್ರೆ ನಾನು ಈ ಕಾಂಪ್ರಮೈಸ್ಗೆ ಯಾರ ಬಾಗಿಲಿಗೂ ಹೋಗುದಿಲ್ಲ. ಅಲ್ಲ, ಬಹಳ ನೋವಿದೆ, ನಮ್ಗೆ ನೋವಿದೆ. ನಾನು 55 ವರ್ಷದಿಂದ 70ನೇ ಇಸ್ವಿಯಿಂದ ಕಂಬಳ ಸಮಿತಿಯಲ್ಲಿ ಇದ್ದು ಬಂದವ. ನಾನು 89ನೇ ಇಸ್ವಿಯಲ್ಲಿ ಈ ಜಿಲ್ಲಾ ಕಂಬಳ ಸಮಿತಿಯನ್ನು ಧರ್ಮಸ್ಥಳದ ವಸಂತ ಮಹಲ್ನಲ್ಲಿ ಪೂಜ್ಯ ಕಾವಂದರ ಅಧ್ಯಕ್ಷತೆಯಲ್ಲಿ 2-3 ಜಿಲ್ಲೆಯ ಎಲ್ಲ ಕೋಣಗಳ ಯಜಮಾನರು ಮತ್ತೆ ಕಂಬಳಕ್ಕೆ ಸಂಬಂಧಪಟ್ಟ ಎಲ್ಲವರನ್ನು ಸೇರಿಸಿ ಆವತ್ತು ಜಿಲ್ಲಾ ಚಾರಿತ್ರಿಕವಾದ ಸಮಾವೇಶ ಮಾಡಿ ಜಿಲ್ಲಾ ಕಂಬಳ ಸಮಿತಿ ರಚಿತ ಮಾಡುವಲ್ಲಿ ನಂದೇ ಪ್ರಮುಖ ಪಾತ್ರ. 22 ವರ್ಷಗಳ ಕಾಲ ನಾನು ಅದನ್ನು ನಿರಂತರವಾಗಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೇನೆ. ಬಿರಜ್ಜು ಅಂದ್ರೆ ಸರ್ ಒಂದು 3-4 ಜನ, ಬೇರೆ ಯಾರು ನಾನು ಹೇಳ್ತೇನೆ, 3-4 ಜನ ಹೆಸರು ಹೇಳುದಿಲ್ಲ, ಆವತ್ತಿನಿಂದ ಇವತ್ತುವರೆಗೂ ನನ್ನ ಕಾಲಿಳಿಯುವ ಮಾಡಿದೆ. ಉದಾಹರಣೆಗೆ ನಾನು ಕ್ರೀಡಾ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭದ ಸ್ಕ್ರೀನಿಂಗ್ ಕಮಿಟಿ ಮತ್ತು ಸೆಲೆಕ್ಷನ್ ಕಮಿಟಿ ಮೆಂಬರ್ ನಾನು ಸ್ಟೇಟ್ ಲೆವೆಲ್ 3 ಅವಧಿಗೆ ನಾನಿದ್ದೆ. ನಮ್ಮ ಶ್ರೀನಿವಾಸ ಗೌಡ ಅಂತ ಇದ್ದಾರಲ್ಲ, ಅವರು ಅದಕ್ಕೆ ಆಯ್ಕೆ ಮೆರಿಟ್ ನ ಮೇಲೆ ಅದಕ್ಕೊಂದು ಗೈಡ್ ಲೈನ್ಸ್ ಇದೆ. ಕಳೆದ 3 ವರ್ಷದ ಸಾಧನೆ ಮಾತ್ರ ಪರಿಗಣಿಸಬೇಕು ಅಂತ ಹೇಳಿ ಅದು ಅನೌನ್ಸ್ ಮಾಡುವಾಗ ಸರ್ಕಾರ 2-3 ವರ್ಷ ಬ್ಯಾಚ್ ಒಟ್ಟಿಗೆ ಮಾಡಿತು. ಆಗ ನನಗೆ ಒಬ್ರು ಕೇಳಿದ್ರು, ನನ್ನಿಂದ ಬಹಳ ಕಂಬಳಕ್ಕೆ ಉಪಕಾರ ಪಡ್ಕೊಂಡವರು, ಅದು ಆಗುದಿಲ್ಲ, ಚೇಂಜ್ ಮಾಡ್ಬೇಕು ಹೀಗೆ ಹಾಗೆ ಅಂತ ಹೇಳಿ ಸ್ವಲ್ಪ ರಫಿನಲ್ಲಿ ಮಾತಾಡಿದ್ರು. ನಾನು ಹಾಗೆ ಹೇಳಿದ್ದೆ, ನೀವು ಬಿಡಿ, ಮುಖ್ಯಮಂತ್ರಿ ಅವರು ಬಂದರೂ ಕೂಡ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಇದಾಗಿದೆ ಫೈನಲೈಸ್ ಆಯ್ತ ನಂತರ. ಆ ಸಂದರ್ಭದಲ್ಲಿ ನನ್ನ ಮೇಲೆ ಆಗಿನ PR ಶೆಟ್ಟರ್ ಲೆಟರ್ ತಗೊಂಡು ಸೀಲ್ನಲ್ಲಿ ಇದು ಸಿಗ್ನೇಚರ್ ಇದ್ದದಲ್ಲಿ ನನ್ನ ಮೇಲೆ ಬೇಣೂರು ಕಂಬಳದಲ್ಲಿ ಪ್ಯಾಂಪ್ಲೆಟ್ ಪ್ರಿಂಟ್ ಮಾಡಿ ಹಂಚಿದ್ರು. ಯಾಕಂದ್ರೆ ಅವರ ಮಾತು ಬಂದಿಲ್ಲ ಅನ್ನುವಂತ ವಿಷಯ ಇಷ್ಟೇ. ನನಗೆ ಸರ್ 55 ವರ್ಷದಲ್ಲಿ ನಾನು ಕೊಚ್ಚಿಕೊಳ್ಳುವುದಲ್ಲ, ನನಗೆ ಕವರ್ ತಗೊಂಡ ಅಭ್ಯಾಸ ಇಲ್ಲ. ನನ್ನ ಕೈಯಿಂದ ಖರ್ಚು ಮಾಡಿಕೊಂಡು ಕಂಬಳದ ಏಳಿಗೆಗೋಸ್ಕರ ನಾನು ಬಂದವ. ಹಾಗಾದ್ರೂ ಇವನನ್ನು ಅಲ್ಲಿ ಏನ್ ಹೇಳಿದ್ರು ಲಾಸ್ಟಿಗೆ ಅಂದ್ರೆ ಬಹಳ ಬೇಸರ ಅಂದ್ರೆ ದುಡ್ಡು ತಗೊಂಡು ಕೊಟ್ಟಿದ್ದಾನೆ ಅಂತ ಮಾತಾಡ್ತಾರೆ. ನಾನು ಏನು ಮಾತಾಡ್ಲಿಲ್ಲ, ಅದ್ರ ಬಗ್ಗೆ ಹೋಗ್ಲಿಲ್ಲ, ಅದಾಗ್ಲಿಲ್ಲ. ನನ್ನ ಮನೆಗೆ ಒಂದು ಹಂತದಲ್ಲಿ ಒಬ್ಬ ಓಣ ಬಿಡುವ ಅವನ ಬಗ್ಗೆ ದೂರು ಬಂತು. ಅದನ್ನು ವಿಚಾರಿಸಿದ್ರು, ಅದಾಗಿಲ್ಲ ಅಂತ ಹೇಳಿ ಅವನಿಂದ ಮನೆಗೆ ನಾನು ಇಲ್ಲದೆ ಇದ್ದಾಗ ಮಿಷನ್ಗೆ ಕಡಂಬ ಕಂಬಳಕ್ಕೆ ಬಂದ್ರೆ ಕೈಕಾರ ಮುರಿತೇವೆ ಅಂತ ಬಂತು. ನಾನು ಬಗ್ಲಿಲ್ಲ. ಆಮೇಲೆ ಸ್ವಲ್ಪ ಸಮಯದಲ್ಲಿ ನಾನು ಮೀಟಿಂಗ್ ನಲ್ಲಿ ಜನರು ಬಡಿ ಇರುವಾಗ ಮನೆಗೆ ಒಬ್ಬ ಮುಸುಕುದಾರಿಯಾಗಿ ಬಂದು ಮೋಟರ್ ಸೈಕಲ್ ನಲ್ಲಿ ಮನೆಗೆ ಲೆಟರ್ ಏನಂದ್ರೆ ಬಾಂಬೆಯಿಂದ ಶಾರ್ಪ್ ಶೂಟರ್ಸ್ ಬಂದಿದ್ದಾರೆ, ಕಂಬಳಕ್ಕೆ ಅವ ಬಂದ್ರೆ ಯಾವ್ದಾದ್ರು ಮೀಟಿಂಗಿಗೆ ಅಥವಾ ಯಾವ್ದಾದ್ರು ಬಂದ್ರೆ ಅವರನ್ನು ಶೂಟ್ ಮಾಡಿ ತೆಗಿತೇನೆ, ನಿನ್ನ ಮಾಂಗಲ್ಯ ಹೋಗ್ತದೆ ಅಂತ ಲೆಟರ್ ಕೊಟ್ಟು ಹೋದಾಗ್ಲೂ ಕೂಡ ನಾನು ಬಗ್ಲಿಲ್ಲ. ಆದ್ರೆ ಬಹಳ ದುರಂತ ಏನು ಅಂತ ಹೇಳಿದ್ರೆ, ಆ ಕಾಗದವನ್ನು ಪ್ರಿಂಟ್ ಔಟ್ ಮಾಡಿಸಿ ನಮ್ಮ ಕಂಬಳದ ಸೋಕಾಲ್ಡ್ ಲೀಡರ್ಸ್ ಅಂತ ಎಲ್ಲ ಯಾರಿದ್ದಾರೆ ಅವರಿಗೆಲ್ಲರಿಗೂ ಕಳಿಸಿದೆ. ಯಾರು ಕೂಡ ಯಾವುದೇ ರಿಯಾಕ್ಷನ್ ಕೊಡ್ಲಿಲ್ಲ ಅದ್ರ ಬಗ್ಗೆ. ನಾನೇನು ಪಶ್ಚಾತ್ತಾಪ ಮಾಡಲಿಲ್ಲ, ಯಾಕಂದ್ರೆ ವಿಧಿ ಹೇಗುಂಟು ಅಂತ ಯಾರಿಗೂ ಗೊತ್ತಿಲ್ಲ. ನನ್ನಲ್ಲಿ ಕಾಂಪ್ರಮೈಸ್ನ ಪ್ರಶ್ನೆ ಇಲ್ಲ. ಕಾಂಪ್ರಮೈಸ್ ಅಂದ್ರೆ ಆಮೇಲೆ ನಾವು ಇದನ್ನೇ ಎಲ್ಲ ಆಗಿ ಲೇಸರ್ ಬೀಮ್ ನೆಟ್ವರ್ಕ್ ಸಿಸ್ಟಮ್ ಮತ್ತೆ ನಾವು ಕಂಬಳ ಅಕಾಡೆಮಿ ಅಂತ ಮಾಡಿದ್ವಿ 2011ರಲ್ಲಿ. ಕಂಬಳ ಸಂರಕ್ಷಣೆ ನಿರ್ವಹಣೆ ಮತ್ತು ತರಬೇತಿ ಅಕಾಡೆಮಿ ಅಂತ ಮಾಡಿದ್ವಿ. ಅದಕ್ಕೆ 2017ರಲ್ಲಿ ಕ್ರೀಡಾ ಪೋಷಕ ಪ್ರಶಸ್ತಿಯು ಕೂಡ ಸ್ಟೇಟ್ ಗವರ್ಮೆಂಟ್ ಸಿಕ್ಕಿತ್ತು. ಅದರಲ್ಲಿ 6 ಬ್ಯಾಚ್ ನಾವು ಸ್ಟೂಡೆಂಟ್ಸ್ ಅನ್ನು ತಯಾರು ಮಾಡಿದ್ದೇವೆ. ಈಗ ಹೆಚ್ಚಾಗಿ